ನೆಕ್ಸ್ಟ್ ವರ್ಡ್ ಇಸ್ ರಿಲೀಫ್. ರಿಲೀಫ್ ಅಂದರೆ ಪರಿಹಾರ ಅಂತ. ಓಕೆ, ಸೊ ಐ ಫೀಲ್ ರಿಲೀವ್ಡ್ ಅಂತ ಹೇಳ್ಬೋದು. ನಾನು ಸಮಾಧಾನ ಹೊಂದಿದ್ದೇನೆ. ಐ ಆಮ್ ಗ್ಲ್ಯಾಡ್ ದ್ಯಾಟ್ಸ್ ಓವರ್. ಅದು ಮುಗಿದಿದ್ದೆ ಎಂದು ನನಗೆ ಸಂತೋಷವಾಗಿದೆ. ಐ ಕ್ಯಾನ್ ಫೈನಲಿ ರಿಲ್ಯಾಕ್ಸ್. ನಾನು ಅಂತಿಮವಾಗಿ ವಿಶ್ರಾಂತಿ ಪಡೆಯಬಹುದು. ಸೊ ಈ ಥರ ನೀವು ರಿಲೀವ್ಡ್ ಇದ್ದಾಗ, ರಿಲೀಫ್ ಪರಿಹಾರ ಇದ್ದಾಗ ನೀವು ಈ ಥರ ವಾಕ್ಯಗಳನ್ನು ಬಳಸಬಹುದು. ಐ ಫೀಲ್ ರಿಲೀವ್ಡ್, ಐ ಆಮ್ ಗ್ಲ್ಯಾಡ್ ದಟ್ಸ್ ಓವರ್, ಐ ಕ್ಯಾನ್ ಫೈನಲಿ ರಿಲ್ಯಾಕ್ಸ್. ಈ ಥರ ವಾಕ್ಯಗಳನ್ನು ಬಳಸಬಹುದು. ಓಕೆ, ನೆಕ್ಸ್ಟ್ ಇಸ್ ಎಂಬ್ಯಾರಸ್ಮೆಂಟ್. ಎಂಬ್ಯಾರಸ್ಮೆಂಟ್ ಅಂದರೆ ಮುಜುಗರ ಅಂತ. ಓಕೆ, ಸೊ ಐ ಆಮ್ ಎಂಬ್ಯಾರಸ್ಡ್, ನನಗೆ ಮುಜುಗರವಾಗುತ್ತಿದೆ. ದಿಸ್ ಮೇಕ್ಸ್ ಮೀ ಫೀಲ್ ಆಕ್ವರ್ಡ್. ಇದು ನನಗೆ ಮುಜುಗರವನ್ನು ಉಂಟು ಮಾಡುತ್ತದೆ. ಐ ವಿಶ್ ದಟ್ ಡಿಂಟ್ ಹ್ಯಾಪನ್. ಅದು ಸಂಭವಿಸಬಾರದೆಂದು ನಾನು ಭಾವಿಸುತ್ತೇನೆ. ಅರ್ಥ ಆಯ್ತಾ? ಸೊ ಎಂಬ್ಯಾರಸ್ಮೆಂಟ್ ಅಂದರೆ ಮುಜುಗರ ಇದ್ದಾಗ, ಅಂದರೆ ಒಂದು ಮುಜುಗರ ಉಂಟು ಮಾಡುವಾಗ ಈ ಥರ ವಾಕ್ಯಗಳನ್ನು ನೀವು ಬಳಸಬಹುದು. ಓಕೆ, ಸೊ ನೆಕ್ಸ್ಟ್ ವರ್ಡ್ ಇಸ್ ಪ್ರೈಡ್. ಪ್ರೈಡ್ ಅಂದರೆ ಹೆಮ್ಮೆ. ಓಕೆ, ಸೊ ನೀವು ನಿಮಗೆ ಹೆಮ್ಮೆ ಉಂಟಾದಾಗ ನೀವು ಐ ಆಮ್ ಪ್ರೌಡ್ ಅಂತ ಹೇಳ್ಬೋದು. ನನಗೆ ಹೆಮ್ಮೆ ಇದೆ. ಐ ಫೀಲ್ ಅಕಾಂಪ್ಲಿಷ್ಡ್. ನಾನು ಸಾಧಿಸಿದ್ದೇನೆ ಎಂದು ಭಾವಿಸುತ್ತೇನೆ ಅಂತ ಹೇಳ್ಬೋದು. ಐ ಡಿಡ್ ಅ ಗುಡ್ ಜಾಬ್. ನಾನು ಉತ್ತಮ ಕೆಲಸ ಮಾಡಿದ್ದೇನೆ. ಈ ಥರ ವಾಕ್ಯಗಳನ್ನು ಬಳಸಬಹುದು. ನೀವು ಪ್ರೌಡ್ ಇದ್ದಾಗ, ಪ್ರೈಡ್ ಹೆಮ್ಮೆ ಇದ್ದಾಗ ನೀವು ಐ ಆಮ್ ಪ್ರೌಡ್, ಐ ಫೀಲ್ ಅಕಾಂಪ್ಲಿಷ್ಡ್, ಐ ಡಿಡ್ ಅ ಗುಡ್ ಜಾಬ್, ಈ ಥರ ವಾಕ್ಯಗಳನ್ನು ಬಳಸಬಹುದು. ಓಕೆ, ಸೊ ನೆಕ್ಸ್ಟ್ ವರ್ಡ್ ಇಸ್ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಂದರೆ ಕುತೂಹಲ ಅಂತ. ಓಕೆ, ಸೊ ಕೆಲವು ಸಮಯದಲ್ಲಿ ನಾವು ಕ್ಯೂರಿಯಸ್ ಇರ್ತೀವಿ. ಆವಾಗ ಐ ಆಮ್ ಕ್ಯೂರಿಯಸ್ ಅಂತ ವಾಕ್ಯವನ್ನು ಬಳಸಬಹುದು. ಐ ಆಮ್ ಕ್ಯೂರಿಯಸ್, ನನಗೆ ಕುತೂಹಲವಿದೆ. ಐ ವಾಂಟ್ ಟು ನೋ ಮೋರ್. ನಾನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೇನೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಔಟ್. ನಾನು ಅದನ್ನು ಕಂಡು ಹಿಡಿಯಲು ಆಸಕ್ತಿ ಹೊಂದಿದ್ದೇನೆ. ಐ ವಂಡರ್ ವಾಟ್ ವಿಲ್ ಹ್ಯಾಪನ್. ಏನಾಗುತ್ತದೆ ಎಂದು ನಾನು ಆಶ್ಚರ್ಯ ಪಡುತ್ತೇನೆ ಅಂತ ಅರ್ಥ ಬರುತ್ತೆ. ಓಕೆ, ಸೊ ಕ್ಯೂರಿಯಾಸಿಟಿ ಅಂದರೆ ಕುತೂಹಲ. ಸೊ ಆವಾಗ ನೀವು ಈ ವಾಕ್ಯಗಳನ್ನು ಬಳಸಬಹುದು. ಐ ಆಮ್ ಕ್ಯೂರಿಯಸ್, ಐ ವಾಂಟ್ ಟು ನೋ ಮೋರ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫೈಂಡಿಂಗ್ ಔಟ್, ಐ ವಂಡರ್ ವಾಟ್ ವಿಲ್ ಹ್ಯಾಪನ್. ಸೊ ಈ ವಾಕ್ಯಗಳನ್ನು ಬಳಸಿದಾಗ ನೀವು ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಕ್ಯೂರಿಯಾಸಿಟಿ.